ಓಂ ಗಂ ಗಣಪತಗೆ ನಮಃ. ಓಂ ಗುಂ ಗುರುಭ್ಯೋ ನಮಃ. ಗುರವೇ ರಾಘವೇಂದ್ರಾಯ ಭಾರತೀಯತಗೆ ನಮಃ. ಗುರುಭ್ಯೋ ನಮಃ. ಓಂ ಯೋ ಮಾ ಆಗ್ನೇ ಭಾಗಿನಗುಂ ಸಂತಮಥಾ ಭಾಗಂಚಿಕೆ ರಿಷತಿ ಭಾಗಮಗ್ನೇ ತಂಕುರು ಮಾಮಗ್ನೇ ಭಾಗಿನಂ ಕುರು ಭಾಗ್ಯದೇವತಾಯೈ ನಮಃ. ವೀಕ್ಷಕರೆಲ್ಲರಿಗೂ ಸಹ ವಿಶ್ವ ವಸು ನಾಮಕ ನೂತನ ಸಂವತ್ಸರದ ಹಾರ್ದಿಕ ಶುಭಾಶಯಗಳು, ಯುಗಾದಿಯ ಶುಭಾಶಯಗಳನ್ನು ತಿಳಿಸ್ತಾ, ಯುಗಾದಿ ಅಂದ ತಕ್ಷಣ ದ್ವಾದಶ ರಾಶಿಗಳ ಶುಭಾಶುಭ ಫಲಗಳಲ್ಲಿ ಆದಾಯ ವ್ಯಯವನ್ನು ನೋಡ್ತಕ್ಕಂಥ ಪದ್ಧತಿ. ಸೊ ಈ ವಿಡಿಯೋದಲ್ಲಿ ನಾನು ನಿಮ್ಮ ರಾಶಿಯ 2025-26ನೇ ಇಸವಿಯ ವಿಶ್ವ ವಸು ನಾಮಕ ಸಂವತ್ಸರದ ನೂತನ ಸಂವತ್ಸರದ ಆದಾಯ ವ್ಯಯವನ್ನು ನೋಡೋಣ ಬನ್ನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ರೀಚ್ ಆಗೋ ಥರ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಬಂದಿರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ಕಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ವಿಶಾಖ ನಕ್ಷತ್ರದ 4ನೇ ಪಾದ, ಅನುರಾಧ ನಕ್ಷತ್ರದ 4 ಪಾದಗಳು ಹಾಗೂ ಜ್ಯೇಷ್ಠ ನಕ್ಷತ್ರದ 4 ಪಾದಗಳು ಸೇರಿ ವೃಶ್ಚಿಕ ರಾಶಿ ಅನ್ನುವಂಥದ್ದು. ಸೊ ಆದ್ದರಿಂದ ವೃಶ್ಚಿಕ ರಾಶಿಯವರಿಗೆ ಈ ವರ್ಷದ ವಿಶ್ವ ವಸುನಾಮ ನೂತನ ಸಂವತ್ಸರದ ಆದಾಯ ವ್ಯಯ, ಗೌರವ, ಮರ್ಯಾದೆಗಳು, ಅವಮಾನ ಏನಾದಿದೆ, ಯಾವ ರೀತಿಯಲ್ಲಿದೆ ಅಂತ ನೋಡೋಣ. ಇನ್ನೂ ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿದ್ದು, ಅದನ್ನು ಬರ್ತೇನೆ ಆ ವಿಚಾರಕ್ಕೆ. ಮುಂಚೆವಾಗಿ ನೀವು ಗಮನಿಸಬೇಕಾಗಿದೆ ಅಂತಂದರೆ, ಪಂಚಮ ಶನಿ ಅನ್ನುವಂಥದ್ದು ಆರಂಭವಾಗೋಗಿದೆ ನಿಮಗೆ. ಗುರುಬಲ ಅನ್ನುವಂಥದ್ದು ಇನ್ನು ಕೇವಲ 1.5 ತಿಂಗಳಷ್ಟೇ ಇರಲಿದೆ. ಆಮೇಲೆ ವರ್ಷಾಂತ ಈ ನವೆಂಬರ್ ಡಿಸೆಂಬರಲ್ಲಿ ಮಧ್ಯದಲ್ಲಿ ಒಂದು ಸಲ ಬರಲಿದೆ. ಸೊ ಆದ್ದರಿಂದ ಬಹಳ ಗಮನಿಸಬೇಕು. ನಿಮಗೆ ಚತುರ್ಥಕ್ಕೆ ರಾಹು ಬರ್ತಾನೆ, ನಿಮ್ಮ ಕರ್ಮಸ್ಥಾನಕ್ಕೆ ಕೇತು ಸಂಚಾರ ಆಗಲಿದೆ ಮೇಯಿಂದ ಆಚೆಗೆ. ಪೊಸಿಷನ್ ಒಂದು ಸ್ವಲ್ಪ ಗಂಭೀರವಾಗಿದೆ, ಇದನ್ನೆಲ್ಲ ಆಧರಿಸ್ಕೊಳ್ಬೇಕಾಗತ್ತೆ. ಆದ್ದರಿಂದ ವಿಶ್ವವಸುನಾಮ ಸಂವತ್ಸರದಲ್ಲಿ ವೃಶ್ಚಿಕ ರಾಶಿಯವರ ಆದಾಯ 2 ಅಂಕಗಳಾದರೆ ವ್ಯಯ 14 ಅಂಕಗಳು. ನೋಡಿ, ನೀವು ಯಾವ ರೀತಿಯಲ್ಲಿ ದುಡಿಮೆ ಮಾಡಬೇಕು, ಎಷ್ಟು ಕಷ್ಟಪಡಬೇಕು, ಏನು ಶ್ರಮ ಹಾಕಬೇಕು ಅಂತ ನೋಡಿ. ನಿಮ್ಮ ಆದಾಯ ಭಾಳ ಕಮ್ಮಿ ಇದೆ, ಕೇವಲ 2 ಅಂಕಗಳು ನಿಮ್ಮ ಆದಾಯ, ಆದರೆ ವ್ಯಯ ನಿಮಗೆ 14 ಇದೆ. ಸೊ ಎಲ್ಲಿಂದ ಎಲ್ಲಿಗೆ ಆದಾಯದ 5 ಪಟ್ಟಷ್ಟು ಅಥವಾ ಇನ್ನೂ ಜಾಸ್ತಿ 6-7 ಪಟ್ಟಷ್ಟು ಆದಾಯದ 7 ಪಟ್ಟಷ್ಟು ನಿಮಗೆ ಖರ್ಚಿದೆ ಅಂತ. ಸೊ ಆದ್ದರಿಂದ ದಯವಿಟ್ಟು ಈ ಒಂದು ವಿಶ್ವವಸುನಾಮ ಸಂವತ್ಸರದಲ್ಲಿ ಪಂಚಮ ಶನಿ ಬೇರೆ, ದಯವಿಟ್ಟು ಅನಾವಶ್ಯಕ ಖರ್ಚುಗಳನ್ನು ನಿಲ್ಲಿಸಿಬಿಡಿ. ಈ ಅಡ್ವರ್ಟೈಸ್ಮೆಂಟ್ಗಳನ್ನ ನೋಡಿಕೊಂಡು ಒಂದಿಷ್ಟು ಹೊಸ ಮೊಬೈಲ್ ಬಂತಂತೆ, ಹೊಸದು ಬಂತು ಅಂತ ಕ್ರೆಡಿಟ್ ಕಾರ್ಡು, ಪರ್ಸನಲ್ ಲೋನ್ಗಳು ತಗೊಂಡು ದೊಡ್ಡ ಅನಾವಶ್ಯಕ ವಸ್ತುಗಳನ್ನು ಖರೀದಿ ಮಾಡೋಕ್ಕೆ ಹೋಗಬೇಡಿ. ದೇವತಾರಾಧನೆ, ಪೂಜೆ ಪುನಸ್ಕಾರಗಳು, ಶನೇಶ್ವರನ ಆರಾಧನೆ, ಅದರಲ್ಲೂ ಬಹಳ ಪ್ರಮುಖವಾಗಿ ಶನೇಶ್ವರನ ಆರಾಧನೆ ಸ್ವಲ್ಪ ಜಾಸ್ತಿ ಮಾಡಿ. ವಾರಕ್ಕೊಮ್ಮೆ, ಅಂದರೆ ಆರೋಗ್ಯ ಸಹಕರಿಸ್ತು, ಆರೋಗ್ಯದ ತೊಂದರೆ ಇಲ್ಲ ಅಂತಾದರೆ ವಾರಕ್ಕೆ ಒಮ್ಮೆ 1 ಹೊತ್ತು ಶನಿವಾರ 1 ಹೊತ್ತು ಉಪವಾಸ ಮಾಡಲಿಕ್ಕೆ ಸಾಧ್ಯ ಆದರೆ ಮಾಡಿ ದಯವಿಟ್ಟು, ಆಯ್ತಲ್ಲ. 1 ಹೊತ್ತು ಉಪವಾಸ ಮಾಡಿದ್ರೂ ಸಾಕು. ಶನಿವಾರ ಮನೆ ಹತ್ರ ಇರೋ ಶನೇಶ್ವರ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿಕೊಂಡು ಬನ್ನಿ. ಇನ್ನೂ ಬಹಳ ಪ್ರಮುಖವಾಗಿ ಈ ಏಪ್ರಿಲ್ ಮೇ ಯಾವಾಗ ಸಾಧ್ಯ ಆಗುತ್ತೋ ಆವಾಗ ಶನಿವಾರದ ದಿವಸ ತಿರುಪತಿಗೆ ಹೋಗಿ ದರ್ಶನ ಮಾಡಿ ಸ್ವಾಮಿದು. ಅಲ್ಲಿ ಬೆಟ್ಟ ಹತ್ಕೊಂಡು ನಡ್ಕೊಂಡು ಬೆಟ್ಟ ಹತ್ತಿ ಸ್ವಾಮಿ ದರ್ಶನ ಮಾಡ್ಕೊಂಡು ಬಂದರೆ ತುಂಬ ಒಳ್ಳೆಯದು ಅಂತ ಅನ್ನಿಸ್ತಾ ಇದೆ. ಹಾಗೂ ಖರ್ಚುಗಳು ಕಡಿಮೆ ಮಾಡಿ, ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ. ಜಾಬ್ ರಿಸೈನ್ ಮಾಡೋಕ್ಕೆ ಹೋಗಬೇಡಿ. ಏನೇ ದೊಡ್ಡ ಇನ್ವೆಸ್ಟ್ಮೆಂಟ್ಸ್ ಮಾಡಬೇಕು ಅಂದರೂ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ. ಭೂಮಿ ವ್ಯವಹಾರ ಮಾಡ್ತೀರಾ, ವಿವಾಹ, ದಾಂಪತ್ಯ, ಸಂತಾನ, ಏನೇ ಪ್ರಮುಖವಾದ ವಿಚಾರಗಳಿದ್ದರೂ ಸಹ ದಯವಿಟ್ಟೊಮ್ಮೆ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳದೆ ಮುಂದುವರಿಯೋಕ್ಕೆ ಹೋಗಬೇಡಿ. ಯಾಕೆಂದರೆ ಪಂಚಮ ಶನಿ ಬಹಳ ಕೇರ್ಫುಲ್ಲಾಗಿರಬೇಕಾಗತ್ತೆ. 1-2 ತಿಂಗಳಿಗೆ ಗುರುಬಲ ಬೇರೆ ಮುಗಿದೋಗುತ್ತೆ. ದಯವಿಟ್ಟು ಎಚ್ಚರ ವಹಿಸಿ. ಇನ್ನು ಅವಮಾನ, ಗೌರವಾದಿಗಳು ಯಾವ ರೀತಿಯಲ್ಲಿದೆ ಅಂದರೆ, ವಿಶ್ವವಸುನಾಮ ಸಂವತ್ಸರದಲ್ಲಿ ವೃಶ್ಚಿಕ ರಾಶಿಯವರಿಗೆ ಗೌರವದ ಅಂಕಗಳು 5, ಅವಮಾನದ ಅಂಕಗಳು 2. ಇದೊಂದು ಬಹಳ ಸಮಾಧಾನಕರವಾಗಿದೆ. ಯಾಕೆ ಅಂತಂದರೆ, ಇಷ್ಟಾದರೂ ಸಹ ವಿಶ್ವವಸುನಾಮ ಸಂವತ್ಸರದಲ್ಲಿ ಏನೇ ಕಷ್ಟಗಳಿದ್ದರೂ ನಿಮ್ಮ ಗೌರವ ಮರ್ಯಾದೆಗಳಿಗೆ ಧಕ್ಕೆ ಆಗೋದಿಲ್ಲ ಅಂತ ಅನ್ನಿಸ್ತಾ ಇದೆ. 5 ಅಂಕಗಳು ನಿಮಗೆ ಗೌರವ ಸಿಕ್ಕಿದ್ರೆ 2 ಅಂಕಗಳು ಅವಮಾನ ಇದೆ. ಸೊ ಆದ್ದರಿಂದ, ಯಾಕೆಂದರೆ ಇಲ್ಲಿ ತನಕ ನೀವೇನು ನಿಮ್ಮ ಜೀವನದಲ್ಲಿ ನಡ್ಕೊಂಬಂದಿದ್ದೀರಾ ಆ ಒಂದು ಇದಕ್ಕೆ ಗೌರವ ಸಿಕ್ಕೇ ಸಿಗುತ್ತೆ ನಿಮಗೆ ಖಂಡಿತವಾಗಿ. ಅದರ ಬಗ್ಗೆ ಯೋಚನೆ ಮಾಡಬೇಡಿ. ಆದರೆ
ಗೌರವ ಅಂಕಗಳು ಜಾಸ್ತಿ ಇದೆ, 5 ಇದೆ, ಹಾಗೂ ಅವಮಾನ ಅಂಕಗಳು 2 ಇದೆ. ಇದರ ವ್ಯತ್ಯಾಸ ಜಾಸ್ತಿ ಇದೆ, 5, 2 ಗೌರವ ಅಂಕಗಳೇ ಜಾಸ್ತಿ ಇದೆ. ಆದರೆ ಗೌರವಿಗೆ 14, 12 ಎಲ್ಲ ಇಲ್ಲ ಆಯ್ತಲ್ವ, ಅದನ್ನು ನೆನ್ಪಿಟ್ಕೊಳ್ಬೇಕು. ಗೌರವದ ಪ್ರಮಾಣವೂ ಸ್ವಲ್ಪ ಕಡಿಮೆ ಇದೆ, ಅವಮಾನ ಅದಕ್ಕಿಂತ ಕಡಿಮೆ ಇದೆ ಅಂತ ಅರ್ಥ. ಇದರ ಅರ್ಥ ಸ್ವಲ್ಪ ಎಲೆಮರೆ ಕಾಯಿ ಆಗ್ತಾ ಇರ್ತೀರಿ ನೀವು ಅಂತ ಕಂಡು ಬರ್ತಾ ಇದೆ. ಸೊ ಹಳೆಯ ಒಂದು ಶ್ರೇಯಸ್ಸುಗಳು ಈಗ ಸಿಗ್ತಾ ಇರ್ತದೆ. ಅವಾಗೇನೋ ಹೋದ ವರ್ಷ, ಅದಕ್ಕೆ ಹೋದ ವರ್ಷ ನೀವೇನೋ ಮಾಡಿದ ಸಾಧನೆಗೆ ಈ ವರ್ಷ ನಿಮ್ಮನ್ನು ಗೌರವಿಸುವಂಥ ಸಾಧ್ಯತೆಗಳೇ ಜಾಸ್ತಿ ಕಂಡು ಬರ್ತಾ ಇದೆ. ಈ ವಿಶ್ವಾವಸುನಾಮ ಸಂವತ್ಸರದಲ್ಲಿ ನೀವೇನೂ ಸಹ ದೊಡ್ಡದಾಗಿ ಸಾಧನೆ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ, ಆರ್ಥಿಕವಾಗೂ ಸ್ವಲ್ಪ ಕಷ್ಟ ಆಗಿಬಿಡಬಹುದು. ಸೊ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಂಡು ನಾನು ಹೇಳಿದಂಥ ಪರಿಹಾರಗಳು ಮಾಡಿಕೊಂಡು ಖಂಡಿತವಾಗಿ ಇದನ್ನು ಯಶಸ್ವಿಯಾಗಿ ಈ ವರ್ಷವನ್ನು ಮುಗಿಸಿ ಖಂಡಿತವಾಗಿ ಒಳ್ಳೆಯದಾಗಲಿ. ಇದಾಗಿತ್ತು ನಿಮ್ಮ ರಾಶಿಯ ವಿಶ್ವವಸುನಾಮ ಸಂವತ್ಸರದ ಯುಗಾದಿ ಭವಿಷ್ಯದಲ್ಲಿ ನಿಮ್ಮ ಆದಾಯ, ವ್ಯಯ, ಗೌರವ ಮರ್ಯಾದೆಗಳ ಹಾಗೂ ಅವಮಾನಗಳು. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗೋ ಥರ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ನೀವೇನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ನಮ್ಮ ಪೇಜ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.